ಒಂದು ಚಿಕ್ಕ ಹಳ್ಳಿಯಲ್ಲಿ ಲಕ್ಷ್ಮಿ ಎನ್ನುವ ಹುಡುಗಿ ಇದ್ದಳು. ಆಕೆ ಬಹಳ ಸುಂದರಳು, ಮೃದುವಾಗಿ ಮಾತಾಡುತ್ತಿದ್ದಳು. ಆದರೆ ಒಂದು ದೊಡ್ಡ ದೋಷವಿತ್ತು. ಆಕೆ ತುಂಬಾ ಸೋಮಾರಿ. ಬೆಳಿಗ್ಗೆ ಬೇಗ ಎದ್ದುಕೊಳ್ಳುವುದು, ಮನೆ ಕೆಲಸ ಮಾಡುವುದು, ಅಡುಗೆ ಮಾಡುವುದು ಇವೆಲ್ಲವನ್ನೂ ಅವಳು ತಪ್ಪಿಸುತ್ತಿದ್ದಳು. ಲಕ್ಷ್ಮಿಯ ತಾಯಿ ಪ್ರತಿದಿನ ಹೇಳುತ್ತಿದ್ದಳು, ಮಗಳೇ, ಕೆಲಸ ಕಲಿತುಕೋ, ನಾಳೆ ಮದುವೆಯಾದ ಮೇಲೆ ಹೇಗೆ ನಡೆಯುತ್ತೀಯಾ? ಆದರೆ ಲಕ್ಷ್ಮಿ ನಗುತ್ತಾ ಹೇಳುತ್ತಿದ್ದಳು, ಅಮ್ಮ, ನನಗೆ ಎಲ್ಲವೂ ಸರಿಯಾಗುತ್ತೆ, ಮದುವೆಯಾದ ಮೇಲೆ ನೋಡೋಣ. ಅಮ್ಮಗೆ ಚಿಂತೆ ಆಗುತ್ತಿತ್ತು. ಆದರೆ ಮಗಳು ಕೇಳುತ್ತಿಲ್ಲ ಎಂದು ತಿಳಿದು ನಿಶ್ಶಬ್ದವಾಗುತ್ತಿದ್ದಳು. ಕಾಲ ಕಳೆಯಿತು. ಲಕ್ಷ್ಮಿಗೆ ಒಬ್ಬ ಒಳ್ಳೆಯ ಹುಡುಗನೊಂದಿಗೆ ಮದುವೆ ನಿಶ್ಚಯವಾಯಿತು. ಅವನ ಹೆಸರು ರವಿ. ರವಿ ಒಬ್ಬ ಪರಿಶ್ರಮಿ, ಜವಾಬ್ದಾರಿಯುತ ವ್ಯಕ್ತಿ. ಅವನ ಮನೆ ದೊಡ್ಡದು, ಕುಟುಂಬವೂ ಒಳ್ಳೆಯದು. ಮದುವೆ ಬಹಳ ಸಡಗರದಿಂದ ನಡೆಯಿತು. ಲಕ್ಷ್ಮಿ ಹೊಸ ಮನೆಗೆ ಬಂದಳು. ಮೊದಲ ದಿನ ಎಲ್ಲವೂ ಚೆನ್ನಾಗಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಅವಳ ಸೋಮಾರಿತನ ಕಾಣಿಸಿಕೊಳ್ಳತೊಡಗಿತು. ಬೆಳಿಗ್ಗೆ ಎಲ್ಲರೂ ಎದ್ದುಕೊಂಡು ಕೆಲಸ ಶುರು ಮಾಡುತ್ತಿದ್ದಾಗ ಲಕ್ಷ್ಮಿ ಇನ್ನೂ ಮಲಗಿರುತ್ತಿದ್ದಳು. ಅತ್ತೆ, ಮಾವ, ಗಂಡ ಎಲ್ಲರೂ ಆಶ್ಚರ್ಯಪಡುವರು. ಒಂದು ದಿನ ಅತ್ತೆ ಸೌಮ್ಯವಾಗಿ ಕೇಳಿದಳು, ಲಕ್ಷ್ಮೀ, ಮಗಳೇ, ಸ್ವಲ್ಪ ಬೇಗ ಎದ್ದು ಕೆಲಸ ಮಾಡಬೇಕು. ಮನೆ ದೊಡ್ಡದು, ಕೆಲಸವೂ ಜಾಸ್ತಿ. ಲಕ್ಷ್ಮಿ ತಲೆ ಆಡಿಸಿ ಹೌದು ಎಂದಳು. ಆದರೆ ಮುಂದಿನ ದಿನ ಮತ್ತೆ ಅದೇ ಕಥೆ. ರವಿ ಕೂಡ ಒಂದು ದಿನ ಕೇಳಿದನು, ನೀನು ಏಕೆ ಕೆಲಸ ಮಾಡ್ತಿಲ್ಲ? ನಾನು ಹೊರಗೆ ಕೆಲಸ ಮಾಡಿ ಬರುತ್ತೇನೆ. ಮನೆ ಕೆಲಸದಲ್ಲಿ ನೀನು ಸಹಾಯ ಮಾಡಬೇಕು. ಲಕ್ಷ್ಮಿ ಉತ್ತರಿಸಿದಳು, ನನಗೆ ಅಷ್ಟು ಅಭ್ಯಾಸ ಇಲ್ಲ, ಸ್ವಲ್ಪ ಸಮಯ ಕೊಡು. ಆದರೆ ಸಮಯ ಕಳೆಯುತ್ತಿದ್ದಂತೆ ಸಮಸ್ಯೆಗಳು ಹೆಚ್ಚಾಗತೊಡಗಿದವು. ಅತ್ತೆಗೆ ಕೋಪ ಬಂತು. ಮನೆಯಲ್ಲೇ ಸಣ್ಣ ಸಣ್ಣ ಜಗಳಗಳು ಆರಂಭವಾದವು. ಒಂದು ದಿನ ಅತ್ತೆ ಕೋಪದಿಂದ ಹೇಳಿದಳು, ಇಲ್ಲಿಗೆ ಬಂದ ಮೇಲೆ ನೀನು ನಮ್ಮ ಮನೆಯ ಹೊಣೆ ಹೊತ್ತಿದ್ದೀಯಾ? ಕೆಲಸ ಮಾಡದೇ ಇರೋದು ಸರಿಯಲ್ಲ. ಲಕ್ಷ್ಮಿಗೆ ನೋವಾಯಿತು. ಆದರೆ ಅವಳು ಬದಲಾವಣೆಯಾಗಲಿಲ್ಲ. ಒಂದು ದಿನ ರವಿ ಕೆಲಸದಿಂದ ಬೇಗ ಮನೆಗೆ ಬಂದನು. ಮನೆ ಗೊಂದಲವಾಗಿತ್ತು. ಪಾತ್ರೆಗಳು ತೊಳೆಯದೆ, ಅಡುಗೆ ಮಾಡದೆ ಎಲ್ಲವೂ ಅಸಮರ್ಪಕವಾಗಿತ್ತು. ಲಕ್ಷ್ಮಿ ಸೋಫಾದಲ್ಲಿ ಮಲಗಿದ್ದಳು. ಅವನಿಗೆ ತುಂಬಾ ಬೇಸರವಾಯಿತು. ಇದು ಮನೆನಾ ಅಥವಾ ಗೊಂದಲನಾ ಎಂದು ಕೋಪದಿಂದ ಕೇಳಿದನು. ಆ ಮಾತು ಲಕ್ಷ್ಮಿಗೆ ತುಂಬಾ ನೋವು ತಂದಿತು. ಅವಳು ಕಣ್ಣೀರು ಹಾಕತೊಡಗಿದಳು. ನನ್ನಿಂದ ಆಗಲ್ಲ ಎಂದು ಹೇಳಿದಳು. ಆ ರಾತ್ರಿ ಅವಳು ತುಂಬಾ ಯೋಚಿಸಿತು. ನನ್ನ ಸೋಮಾರಿತನದಿಂದ ಎಲ್ಲರೂ ಕಷ್ಟಪಡುತ್ತಿದ್ದಾರೆ. ನಾನು ಬದಲಾಯಿಸಬೇಕು ಎಂದು ತೀರ್ಮಾನಿಸಿದಳು. ಮುಂದಿನ ದಿನ ಬೆಳಿಗ್ಗೆ ಲಕ್ಷ್ಮಿ ಮೊದಲ ಬಾರಿಗೆ ಬೇಗ ಎದ್ದಳು. ಅತ್ತೆಗೆ ಸಹಾಯ ಮಾಡಿತು. ಅಡುಗೆ ಮಾಡುವುದು ಕಲಿತುಕೊಂಡಳು. ಮನೆ ಸ್ವಚ್ಛ ಮಾಡಿತು. ಮೊದಲಿಗೆ ಅವಳಿಗೆ ತುಂಬಾ ಕಷ್ಟವಾಯಿತು. ಕೈ ನೋವು, ದೇಹದ ದಣಿವು ಎಲ್ಲವೂ ಅನುಭವಿಸಿತು. ಆದರೆ ಅವಳು ಹಿಂತಿರುಗಲಿಲ್ಲ. ಅತ್ತೆ ಇದನ್ನು ನೋಡಿ ಸಂತೋಷಪಟ್ಟಳು. ಇದೋ ನಮ್ಮ ಮಗಳು ಎಂದು ಮೆಚ್ಚುಗೆಯ ಮಾತುಗಳನ್ನು ಹೇಳಿದಳು. ರವಿ ಕೂಡ ಖುಷಿಪಟ್ಟನು. ನೀನು ಬದಲಾಗುತ್ತಿದ್ದೀಯ, ನನಗೆ ಹೆಮ್ಮೆ ಎಂದು ಹೇಳಿದನು. ಆ ಮಾತುಗಳು ಲಕ್ಷ್ಮಿಗೆ ದೊಡ್ಡ ಪ್ರೇರಣೆ ಆಯಿತು. ಕೆಲವೇ ದಿನಗಳಲ್ಲಿ ಲಕ್ಷ್ಮಿ ಸಂಪೂರ್ಣವಾಗಿ ಬದಲಾಗಿತು. ಅವಳು ಮನೆ ಕೆಲಸದಲ್ಲಿ ನಿಪುಣಲಾಗಿ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಳು. ಅತ್ತೆ ಮಾವರ ಮನಸ್ಸು ಗೆದ್ದಳು. ಒಂದು ದಿನ ಅವಳ ತಾಯಿ ಮನೆಗೆ ಬಂದಳು. ಲಕ್ಷ್ಮಿಯ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಟ್ಟಳು. ಇದು ನನ್ನ ಮಗಳ ಎಂದು ಕೇಳಿದಳು. ಲಕ್ಷ್ಮಿ ನಗುತ್ತಾ ಹೇಳಿದಳು, ಹೌದು ಅಮ್ಮ, ಈಗ ನಾನು ಕೆಲಸ ಮಾಡುವ ಮಗಳು. ತಾಯಿ ಸಂತೋಷದಿಂದ ಕಣ್ಣೀರು ಹಾಕಿದಳು. ಇನ್ನು ಲಕ್ಷ್ಮಿ ಸೋಮಾರಿ ಮಗಳು ಅಲ್ಲ, ಪರಿಶ್ರಮಿ, ಜವಾಬ್ದಾರಿಯುತ ಹೆಂಡತಿ ಮತ್ತು ಒಳ್ಳೆಯ ಸೊಸೆಯಾಗಿದ್ದಳು.